ಈ ಪ್ರಿಂಟರ್ ಇದೆಯಲ್ಲ, ಈ ಪ್ರಿಂಟರು ನಾನು ಪೈಯಲ್ಲಿ ತಗೊಂಡಿದ್ದು. ಇದು ಪ್ರಿಂಟರ್ನ ಪೈಯಲ್ಲಿ ತಗೊಂಡಿದ್ದೆ ನಾನು. ಇದು ಮಾತೃಶ್ರೀ ಬ್ಯೂಟಿ ಪಾರ್ಲರ್ ಎದುರುಗಡೆ ಅಂಗಡಿ ಮಾಡಿದ್ನಲ್ವಾ, ಮಾಡಿದಾಗ ನನಗೆ ಪ್ರಿಂಟರ್ ಬೇಕು, ಎಲ್ಲ ಮಕ್ಳುಗಳು ಪ್ರಿಂಟ್ ಇದನ್ನು ಮಾಡ್ತಾರೆ ಅಂತ ಪ್ರಿಂಟರ್ ತಗೊಂಬಂದೆ. ಹೆಂಗೆ ತಗೊಂಬಂದೆ ಅಂದರೆ, ಇವರು ಲಕ್ಷ್ಮೀದೇವಮ್ಮ ಸಂಘದಲ್ಲಿ ಲೀಡ್ರಾಗಿದ್ದೆ. ಆವಾಗ ಅವರು HDFC ಬ್ಯಾಂಕಲ್ಲಿ ಲೋನ್ ಮಾಡಿದ್ವಿ ನಾವು. ಲೋನ್ ಮಾಡಿದಾಗ ಲೋನ್ ಬಂದ ತಕ್ಷಣ 25,000 ರೂಪಾಯಿ ಲೋನ್ ಬಂದಿತ್ತು. ಅಲ್ಲ, ಸಂಘ ಕ್ಲೋಸ್ ಆಯಿತು ತಕ್ಷಣ ಉಳಿತಾಯ ದುಡ್ಡು ಬಂತಲ್ಲ, ದುಡ್ಡು ತಗೊಂಡು ಏನು ಮಾಡೋದು ಅಂತೇಳಿ ನಾನು ಈ ಪ್ರಿಂಟರ್ನ ತಗೊಂಡೆ. ಪ್ರಿಂಟರ್ ಹೊಸ ಪ್ರಿಂಟರೇ ಲಾಕ್ ಆಗಿಬಿಡ್ತು. ಲಾಕ್ ಆದ ತಕ್ಷಣ ಅಯ್ಯೋ ಹಿಂಗಾಗ್ಬಿಡ್ತಲ್ಲ ಅಂತ ತುಂಬ, ಇದು ಏನೂ ಆಗಿಲ್ಲ, ಹೊಸ ಪ್ರಿಂಟರು ಲಾಕ್ ಮಾಡಿಟ್ಟಾನೆ ಇವನು. ಅರುಣ ಅಲಿಯಾಸ್ ರಜತ್ತೆ ಮಾಡಿರೋದು ಇದು. ಕೇಬಲ್ ರವಿ ಅರುಣ ಅಲಿಯಾಸ್ ರಜತ್ ಕೆಲಸ ಇದು. ಸರ್ವಿಸ್ ಮಾಡ್ಸೋಕ್ಕಾಗಲ್ಲ, ನಮ್ದು ಹಿಂಗೆ ನಿಂತೋಗ್ಬಿಟ್ರೆ ಸರ್ವಿಸ್ ಮಾಡ್ಸೋಕ್ಕಾಗಲ್ಲ, ಏನು ಮಾಡೋಕ್ಕಾಗಲ್ಲ. ಸೇಮ್ ಇದು ಮಿಷಿನ್ನು, ಮೆರಿಟ್ ಮಿಷಿನ್ನು, ಓವರ್ಲಾಕ್ ಮಿಷಿನ್ನು. ಇದನ್ನೊಂದು ಹಾಗೆ ತಗೊಂಡೆ. 5,500 ರೂಪಾಯಿ ಕೊಟ್ಟೇನೋ ತಗೊಂಡೆ. ಮೆರಿಟ್ ಹೊಸ ಮಿಷಿನು ಅಂತೇಳಿ. ಈ ಇವನಿದಾನಲ್ಲ ಪ್ರಶಾಂತ್, ದರ್ಶನ್ ಫ್ರೆಂಡ್ ಪ್ರಶಾಂತ್ ಇದಾನಲ್ಲ, ಅವ್ರು ಚಿಕ್ಕಮ್ಮರದು ಏನೋ ಅಂಥೇಳಿ 500 ರೂಪಾಯಿ ಬೇರೆ ಇದಕ್ಕೆ ಕೊಟ್ಟೆ, ಏನೋ ಅದನ್ನು ತಗೊಂಬರೋಕ್ಕೆ ಅಂತಲೇ ಕೊಟ್ಟೆ ನಾನು 500 ರೂಪಾಯಿ. ಅಲ್ಲಿಗೆ 5,500 ಏನೋ ಕೊಟ್ಟೆ. ಅದು ಅಷ್ಟೇ, ಬಂದಾಲಿಂದ ನನ್ನ ಕೈಯಾಗ ಒಂದು ದಿನವೂ ಒಂದು ಪೀಸು ಸಮೇತ ನಾನು ಓವರ್ಲಾಕ್ ಈಗ ನೋಡ್ರಿ, ಓವರ್ಲಾಕ್ ಕೆಲಸ ನಾನೇ ಮಾಡ್ತಿರೋದು. ಓವರ್ಲಾಕ್ ಒಂದು ಪೀಸು ಮಾಡೋಕ್ಕಾಗ್ತಾಯಿಲ್ಲ, ಆ ಥರ ಲಾಕ್ ಮಾಡಿ ಇಟ್ಬಿಡೋಣ. ಎಷ್ಟು ಸರಿ ರಿಪೇರಿ ಮಾಡಿಸಿದೆ. ಯಾರೋ ಇವರು ಅಲ್ಲಿ ಬ್ರೋಕರ್ ಇದ್ದಾರಲ್ಲ, ಬ್ರೋಕರ್ಲಿ ಇವನಿದ್ದಾನೆ ಯಾರೋ, ನಮಗೆ ಸೈಟ್ ಮನೆ ಕೊಡ್ಸೋಕ್ಕೆ ಅಂತ ಹೊರಟಿದ್ದ. ಅವ್ರ ಅಣ್ಣನ ಹತ್ರ ತುಂಬ ಸರಿ ಮಾಡಿಸ್ದೆ ನಾನು, ಕರೆಸಿ ಒಂದು ಪೀಸು ಓವರ್ಲಾಕ್ ಮಾಡೋಕ್ಕಾಗಲಿಲ್ಲ, ಲಾಕ್ ಮಾಡಿ ಇಟ್ಬಿಟ್ಟ. ಆಮೇಲೆ ಈಗ ಸೇಮು ಅದೇ ಥರನೇ ಗಾಡಿಗಳನ್ನು ಗಾಡಿ ಹಾಗೆ ಮಾಡಿದ್ದಾನೆ. ಆ ಗಾಡಿನೂ ಹಂಗೆ ಎಲ್ಲ ಕಿತ್ತಾಕ್ಬಿಟ್ಟಿದ್ದ. ಎಷ್ಟು ಸರಿ ಆಕ್ಸಿಡೆಂಟ್ ಮಾಡ್ದೆ ಗೊತ್ತಾ ಆ ಗಾಡಿನ, ವೈಟ್ ಗಾಡಿನ, ಆ್ಯಕ್ಟಿವ್ ಹೊಂಡನ. ತುಂಬ ಸರಿ ಅವ್ನು ನನ್ನ ರಾಶಿಗೆ ಎಂಟ್ರಿ ಕೊಡ್ತಿದ್ದಂಗೆ ಎಲ್ಲಿ ಮಲಯಾಳಿ ತಾತನ ಇದರಲ್ಲೇ ಅವ್ನು ಮನೆ ತಗೊಳಕ್ಕೆ ಹೋಗ್ಬೇಕಾರೆ ನನಗೆ ಕಂಡಿರೋದಂತೆ. ಅಲ್ಲಿ ಕಂಡಿರೋದಲ್ಲ ಅವನು. ನನ್ನ ಮಗಳು ಇದರಲ್ಲಿ ಎಲ್ಲಿ VIP ಸ್ಕೂಲಲ್ಲಿ, VIP ಸ್ಕೂಲಲ್ಲ, ಇದು ಶನಿಮಾತ್ಮ ದೇವಸ್ಥಾನದ ಹಿಂಭಾಗ ಒಂದು ಸ್ಕೂಲಿದೆ. ಆ ಸ್ಕೂಲಲ್ಲಿ ಅವಳು ಇದು ಫ್ರೀ ನರ್ಸರಿಗೆ ಹೋಗ್ತಿದ್ಲು. ಅವಳು ಡ್ಯಾನ್ಸ್ ಮಾಡಿದ್ದು ನೋಡಿಬಿಟ್ಟು ಇದು ಯಾರ ಮಗಳು ಅಂತ ನೋಡ್ಕೊಂಡು ಅವ್ನು ನನ್ನನ್ನು ಫಾಲೋ ಮಾಡಿರೋದು. ನನಗೆ ಅಂತಲೇ ಫಾಲೋ ಮಾಡೋದು, ಮಗುಗೆ ಅಂತಲ್ಲ. ನನ್ನ ಇಂಥ ಹುಡುಗಿ ಇದು ಮಾಡೈತಲ್ಲ, ಅಮ್ಮ ಹೆಂಗಿರ್ತಾಳೋ ಅಂತ ಅವ್ನು ಫಾಲೋ ಮಾಡಿ ನಂದೆಲ್ಲ ತಿಳ್ಕೊಂಬಿಟ್ಟು ಅವನು ಇದನ್ನು ಮಾಡಿರೋದು. ಅವತ್ತಿಂದನೇ ಫಾಲೋ ಮಾಡಿರೋದು ಅವನು. ಆವಾಗ ಮನೆ ತಗೊಳಕ್ಕೆ ಹೊರಟಿದ್ನಲ್ಲ, ಆವಾಗ ಅವನು ಇದನ್ನು ಮಾಡಿದ್ದೆಲ್ಲ ನೋಡ್ಕೊಂಬಿಟ್ಟು ಅವನು ಹ್ಯಾಂಗ್ ಮಾಡ್ಕೊಂಡಿರೋದು. ನನ್ನ ಮಗಳು ಡ್ಯಾನ್ಸ್ ಮಾಡಿಲ್ಲಲ್ಲ, ಡ್ಯಾನ್ಸ್ ನೋಡೋಕ್ಕೆ ಅಂತ ಅಲ್ಲಿ ಬಂದಾಗ ಅವನು ನೋಡಿಬಿಟ್ಟು ಭಾಳ ಚೆನ್ನಾಗಿ ಮಾಡಿದ್ಲು ಅವಳು. ಅವತ್ತಿಂದ ಅವಳನ್ನೂ ಲಾಕ್ ಮಾಡಿರೋದು, ಮತ್ತು ನನ್ನನ್ನು ಲಾಕ್ ಮಾಡಿರೋದು, ಮನೆಯೆಲ್ಲ ಲಾಕ್ ಮಾಡಿರೋದು ಅವನೇ, ಅರುಣ ಅಲಿಯಾಸ್ ರಜತ್ತು. ಏಕೆಂದರೆ ಅವನು ಗಂಡಸಲ್ಲಲ್ವ, ಹೆಂಗಸಲ್ವಾ, ಅದಕ್ಕೆ ಹೆಂಗಸು ತಲೆ ಹಿಡಿದು ಬದುಕಬೇಕಲ್ವ, ಹೆಂಗಸ್ರದ್ದೆಲ್ಲ ತಲೆ ಹಿಡಿಬೇಕಲ್ವ. ಅವ್ನು ಹೋದ ಜನ್ಮದ ಹೆಂಗಸಲ್ವಾ, ಅದಕ್ಕೆ ಹಂಗೆ ಬದುಕ್ತಿದ್ದಾನೆ. ಇವೆಲ್ಲ ನೋಡಿ, ಇವೆಲ್ಲ ಇದಾಗಿ ಕೂತವೆ. ಮತ್ತು ಇದಕ್ಕೂ ಅಷ್ಟೇ, ಬೀರುಗೆ ನಾನು ಇದನ್ನು ಮಾಡಿಸ್ಬೇಕು ಅಂತ ತುಂಬ ಅಂದರೆ ತುಂಬ ಸರಿ ನಾನು ಬೀರುನ ಪೇಂಟಿಂಗ್ ಮಾಡಿಸೋಣ, ಸರಿಯಾಗಿ ಇದನ್ನು ವೆಲ್ಡ್ ಮಾಡಿಸೋಣ. ಅದು ಮಾಡಿಸಿರೋ ಬೀರು ಅದು. ಹಂಗಾಗಿ ನಾನು ಅದನ್ನು ಹಿಂಗಾದ್ರೂ ಯಾಕೆ ಇಟ್ಕೊಂಡಿನಿ ಅಂದರೆ, ಅದನ್ನು ಪೇಂಟ್ ಮಾಡಿಸೋಣ ಅಂತ ತುಂಬ ಸರಿ ಇದು ಮಾಡಿದ್ದೆ. ಅದು ಸಮೇತ ಎಲ್ಲ ಹಾಳಾಗೋಗಿದೆ. ಈ ಪ್ರಿಂಟರು ಈಗ ಗಾಡಿ ಹಾಗೆ ನಿಲ್ಲಿಸಿರೋದು. ಮತ್ತು ಇದು ಮಿಷಿನ್ನು ಅಷ್ಟೇ, ಮೊನ್ನೆ ಮಿಷಿನ್ ತಂದಿರೋದು, ಹೊಸ ಮಿಷಿನಪ್ಪ, ಹೊಸ ಮಿಷಿನ್ ಇದು, ಜಾಬ್ ಮಿಷಿನ್ ಹೊಸದು ನೋಡ್ರಿ. ಎತ್ತಕ್ಕೂ ಆಗ್ತಿಲ್ಲ ಏನು, ಇದನ್ನು ಹೊರಗಡೆ ತೆಗಿಯೋಕ್ಕೂ ಆಗ್ತಾಯಿಲ್ಲ ನೋಡಿ. ಇದು ಅರುಣ ಅಲಿಯಾಸ್ ರಜತ್ತು ಕೇಬಲ್ ರವಿ ಮಾಡಿಸ್ತಿರೋ ಕೆಲಸ ಇದು. ಅವ್ರ ಸ್ಲಮ್ಮರಿಗೆ ಅವ್ರ ಮಕ್ಕಳನ್ನೆಲ್ಲ ತಲೆ ಹಿಡಿದು, ಹೆಂಡ್ತಿದ್ದು ತಲೆ ಹಿಡಿದು ಮನೆ ಕಟ್ಕೊಡ್ತಿದ್ದಾನೆ.